ಹಲೋ ನಮಸ್ತೆ ಎಲ್ರಿಗೂ ವಿಜಯಾಸ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಆಲ್ ಅಂತ ಬರುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಸಾಕಷ್ಟು ಜನ ಅಣ್ಣಂದರು ವಾಟ್ಸಪ್ಪಲ್ಲಿ ಕೇಳ್ತಾ ಇದ್ದರು, ಬೀಜದ ಕಾಯನ್ನು ಫೋಟೋ ತೆಗೆದು ಹಾಕಿ ಅಕ್ಕ ಅಂತ ಫೋನ್ ಮಾಡಿನೂ ಕೇಳ್ತಿದ್ರು, ವಾಟ್ಸಪ್ಪಲ್ಲಿನೂ ಕೇಳ್ತಾಯಿದ್ರು. ಆಮೇಲೆ ಬೀಜನ ತೋರಿಸಿ ಯಾವ ಕಲರ್ ಇದ್ದಾವೆ ಮತ್ತು ಒಂದು ಕಾಯಿಯಲ್ಲಿ ಎಷ್ಟು ಬೀಜ ಇದ್ದಾವೆ ಸ್ವಲ್ಪ ತೋರಿಸಿ ಅಂತ ಹೇಳಿದರು. ಆದ್ದರಿಂದ ಇವತ್ತು ಅವರಿಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೆ. ಹಾಗೆ ಅದನ್ನು ಸೌಂಡ್ಲೆಸ್ ಮಾಡಿ ಯೂಟ್ಯೂಬಿಗೂ ಹಾಕಿ ತಮ್ಮೆಲ್ಲರಿಗೂ ತೋರಿಸ್ತಾ ಇದ್ದೀನಿ. ನಿಜವಾಗ್ಲೂ ಖುಷಿ ಆಯಿತು ಅವರ ಬೀಜದ ಬಗ್ಗೆ ಇರೋ ಒಂದು ಕಾಳಜಿ ಕನ್ಸರ್ನಿಗೆ. ಇದು ಹೊಸ್ತು, ನಾವು ಮಾಡಿದ್ದು ಅವ್ರಿಗೆ ಡೈರೆಕ್ಟಾಗಿ ತೋರಿಸಿದ್ದು ಹೊಸ್ತು. ಆಮೇಲೆ ಅವರು ಈ ರೀತಿ ಕಾಯನ್ನು ಕಟ್ ಮಾಡಿ ಅವು ಯಾವ ಕ್ವಾಲಿಟಿ ಇದ್ದಾವೆ ತೋರಿಸ್ರಿ ಅಂತ ಕೇಳಿದ್ದು ನಮಗೆ ಇದು ಫಸ್ಟ್ ಟೈಮು. ತುಂಬಾ ಖುಷಿ ಆಯಿತು. ಆಮೇಲೆ ಮುತ್ತಪ್ಪ ಒಂದು ಕಾಯಿಯನ್ನು ಕಟ್ ಮಾಡಿ ಅದರೊಳಗಿನ ಬೀಜ ಡಿವೈಡ್ ಮಾಡಿ ಎಣಿಸಿದ 5 ಇಟ್ಟ ಅವನ್ನ ಸಾಲು ಹಿಡಿದು 24 ಬಂದವು. ಅಂದರೆ 120 ಬೀಜ ಇದ್ವು ಒಂದು ಕಾಯಿಯಲ್ಲಿ. ನೀರಾವರಿ ಮೆಣಸಿನಕಾಯಿಯಲ್ಲಿ 40-80 ಲಾಸ್ಟು ಇರೋದು. ಆದರೆ ಜವಾರಿ ತಳಿಯಲ್ಲಿ 80 ಮೇಲ್ಪಟ್ಟಿರ್ತವೆ ಒಣ ಬೇಸಾಯದ ಕಾಯಿಯಲ್ಲಿ. ಆಮೇಲೆ ಕಾಯಿ ವೇಟ್ ಇರುತ್ತೆ, ನೀರಾವರಿ ಕಾಯಿ ಹಗರಿರುತ್ತೆ, ಇದು ತೂಕಕ್ಕೆ ಹೆಚ್ಚಿಗೆ ಬರುತ್ತೆ. ಆಮೇಲೆ ಇವತ್ತೊಬ್ಬರು ಅಣ್ಣಂದರು ಬಂದಿದ್ದರು, ನಮ್ಮ ಆಂಧ್ರದಿಂದ ಬಂದಿದ್ರು. ಅವರು ಆಂಧ್ರದ ಕರ್ನೂಲಿಂದ ಬಂದಿದ್ದರು, ಶೇಖ್ ಅಹಮದ್ ಅಣ್ಣವ್ರು ಅಂತ. ಹೋದ ವರ್ಷವೂ ಸಹ ಅವರು ನಮ್ಮ ಕಡೆ ತೊಗೊಂಡು ಹೋಗಿದ್ದರು, ಬೀಜದ ಕಾಯನ್ನು ತೊಗೊಂಡು ಹೋಗಿದ್ದರು. ಈ ಸರಿ ಅವರು ಬ್ಯಾಡ್ಗಿಗೆ ಮೆಣಸಿನ್ಕಾಯಿ ಮಾರಕ್ಕೆ ಬಂದಿದ್ದೀವ್ರಿ, ಹಾಗೆ ಬಂದು ಬೀಜದ ಕಾಯಿನ ತೊಗೊಂಡು ಹೋಗ್ತೀವಿ ಅಂತ ಹೇಳಿದರು. ಅವರು ಹೋದ ವರ್ಷ ನಮ್ಮ ಹತ್ರ ಬೀಜದ ಕಾಯಿ ತೊಗೊಳೋದಕ್ಕಿಂತ ಪೂರ್ವದಲ್ಲಿ ಬೇರೆ ತಳಿ ಕಾಯಿಯನ್ನು ಹಾಕಿದ್ರಂತ. ಅವು ಇದುವರೆಗೂ ಎಸಿಯಾಗದವ್ರಿ 7,000 8,000 ಒಂದು ಕೇಳ್ಯಾರ ಗತಿ ಇಲ್ಲ. ಆದರೆ ಇವು ಸ್ವಲ್ಪ ಚೆನ್ನಾಗಿ ವ್ಯಾಪಾರ ಆದವು ನಮ್ಮವು ಅಂತಂದು ಹೇಳಿದರು. ಅವರು ಒಪ್ಕೊಂಡ್ರು. ಮಾರ್ಕೆಟಿಗೆ ಜಾಸ್ತಿ ರೇಟ್ ಸಿಗೋದು ಬ್ಯಾಡ್ಗಿ ಡಬ್ಬಿ ಮತ್ತು ಕಡ್ಡಿಗೆ ಅಂತ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೆ, ಇವೆರಡು ಕಾಯಿ ಮಾರ್ಕೆಟಿಂಗಿಗೆ ರಾಜಗಳು, ಇವೆರಡು ಹೈಯೆಸ್ಟ್ ಮಾರಾಟ ಆಗೋವಂಥವು ಅಂತ ಕಾಯಿ ಹೋವು ಅಂತಂದು ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೆ. ಅದೇ ಮಾತು ಅವ್ರ ಬಾಯಲ್ಲೂ ಬಂತು, ಕೇಳಿ ತುಂಬಾ ಖುಷಿ ಆಯಿತು. ಆದರೆ ಅವರಿಗೆ ಸಾಕಷ್ಟು ಮಳೆ ಇತ್ತಂತೆ ಈ ವರ್ಷ. ನಮ್ಮ ಕಡೆಗೆ ತುಂಬಾ ಮಳೆ ಜಾಸ್ತಿ ರೀ ಅಣ್ಣ. ಆದ್ದರಿಂದ ಈ ವರ್ಷ 5-6 ಕ್ವಿಂಟಲ್ವರೆಗೂ ನಮಗೆ ಎಕರೆಗೆ ಬಿತ್ತು, ಲಾಸ್ ಏನಿಲ್ಲ. ಆದರೆ ಪ್ರತಿ ವರ್ಷದಂಗೆ ಈ ವರ್ಷ ಇಳುವರಿ ತೆಗಿಯೋಕ್ಕಾಗಲಿಲ್ಲ ಅಂತಂದು ಹೇಳಿದ್ರು ಅವರು. ಆಮೇಲೆ ಬೀಜ ನೀವು ಎಲ್ಲೇ ಖರೀದಿ ಮಾಡಿದ್ರೂ ಜವಾರಿ ಕಾಯಿ ಅಂತಂದು ಕನ್ಫರ್ಮ್ ಮಾಡಿಕೊಂಡು ನೀವು ಖರೀದಿ ಮಾಡಿ. ಆಮೇಲೆ ಒಂದೊಂದು ಏರಿಯಾದಲ್ಲಿ ಮಳೆ ಜಾಸ್ತಿ ಆಗಿರಲ್ಲ, ಆದರೆ ಬೋರ್ಗಳೂ ಇರಲ್ಲ, ಟ್ಯಾಂಕರಿಂದ ನೀರು ಹಾಕಿರ್ತಾರೆ. ಅದನ್ನೆಲ್ಲ ನೀವು ಕನ್ಫರ್ಮ್ ಮಾಡಿಕೊಂಡು ಚೆಕ್ ಮಾಡಿಕೊಂಡು ಬೀಜದ ಕಾಯಿಯನ್ನು ಖರೀದಿ ಮಾಡ್ಕೊಳ್ಳೋದು ತುಂಬಾ ಸೂಕ್ತ. ಆಮೇಲೆ 80 ಮೇಲ್ಪಟ್ಟು ಜವಾರಿ ಕಾಯಿಯಲ್ಲಿ, ಒಣ ಬೇಸಾಯದ ಕಾಯಿಯಲ್ಲಿ ಬೀಜ ಇರ್ತವೆ. ಅದನ್ನು ನೀವು ಒಂದು ಸಾರಿ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಬೀಜ ಮತ್ತು ಬೀಜದ ಕಾಯಿ ಬೇಕೋ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಹೋದ ವರ್ಷ ತೊಗೊಂಡು ಹೋದರಲ್ಲಿ 80-85-90% ಅಷ್ಟು ಜನ ಬರ್ತಿದ್ದೀವಿ ಅಂತಂದು ಹೇಳ್ತಾರೆ. ಆಮೇಲೆ ಸ್ವಲ್ಪ ಹೊಲದಲ್ಲಿ ಕೆಲಸ ಇದ್ದವ್ರಿ ಮುಗಿಸ್ಕೊಂಡು ಬರ್ತೀವಿ ಅಂತಂದು ಸಹ ಹೇಳಿದ್ದಾರೆ. ಆಮೇಲೆ ಇವತ್ತು ನಾನು ಹೊಲದ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ, ಈ ವಾರದಲ್ಲಿ ನಾವು ಮತ್ತೆ ಬೀಜದ ಕಾಯನ್ನು ಬಿಡಿಸ್ತೀವಿ. ಇಷ್ಟು ಹಣ್ಣು ನಮಗೆ ನೋಡಲಿಕ್ಕೆ ಮತ್ತೆ ಸಿಗಲ್ಲ, ಮುಂದಿನ ವರ್ಷವೇ ಸಿಗೋದು. ಆದ್ದರಿಂದ ಈ ವಿಡಿಯೋನ ನಾನು ಮಾಡ್ತಿದ್ದೀನಿ. ಆಮೇಲೆ ನಿನ್ನೆ ಒಬ್ಬರು ಬಂಡಿವಾಡದಿಂದ ಬಂದಿದ್ದರು, ಪ್ರಧಾನಿ ಅಣ್ಣವರು ಅಂತಂದು ಅವರ ಹೆಸರು. ಅಡ್ರೆಸ್ ಬಂದು ಚಬ್ಬಿ. ನಿನ್ನೆ ಪ್ರಧಾನಿ ಚಬ್ಬಿ ಅಣ್ಣವ್ರನ್ನ ನಾನು ವಿಡಿಯೋದಲ್ಲಿ ಮಾತಾಡಿಸ್ಬೇಕಿತ್ತು, ನಮ್ಮದೊಂದು ಬೇರೆ ಕೆಲಸದ ಅರ್ಜೆಂಟ್ ಇತ್ತು. ಆದ್ದರಿಂದ ಅವ್ರ ಹತ್ರ ಮಾತಾಡೋಕ್ಕಾಗಲಿಲ್ಲ, ಮಿಸ್ ಆತದು ಒಂದು. ಇಬ್ಬರು ಬಂದಿದ್ದರು, ಬೀಜದ ಕಾಯನ್ನು ತಗೊಂಡು ಹೋದರು. ನಿಮ್ಮ ಫ್ಯಾಮಿಲಿಗೆ ಅಥವಾ ಫ್ರೆಂಡ್ಸಿಗೆ, ರಿಲೇಟಿವ್ಸಿಗೆ ಯಾರಿಗಾದ್ರೂ ಜವಾರಿದು ಒಳ್ಳೆ ಕ್ವಾಲಿಟಿ ಬೀಜ ಮತ್ತು ಬೀಜದ ಕಾಯಿ ಬೇಕಂದರೆ ನನ್ನ ವಿಡಿಯೋ ನೀವು ನೋಡಿದರೆ ನಮ್ಮ ಹೆಸರು ಅಡ್ರೆಸ್ಸನ್ನು ಅವರಿಗೆ ಪ್ಲೀಸ್ ದಯವಿಟ್ಟು ತಿಳಿಸಿ. ನಮ್ಮ ಊರು ಬಂದು ಅಂತೂರು ಬೆಂತೂರು ಅಂತ, ಗದಗ ಜಿಲ್ಲಾ, ಗದಗ ತಾಲೂಕು, ಅಂತೂರು ಬೆಂತೂರು ಗ್ರಾಮ. ನಮ್ಮ ಫೋನ್ ನಂಬರು 8904041775.
ನೀವು ಕಾಂಟ್ಯಾಕ್ಟ್ ಮಾಡಿ ಬಂದ್ರೆ ನಾವು ಬಸ್ ಸ್ಟ್ಯಾಂಡಿಗೆ ಬಂದು ಪಿಕ್ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.